ನಮಸ್ಕಾರ ವೀಕ್ಷಕರೇ, ನಾನು ಆದಿತ್ಯ ಗಾಜ್ರಿ. ಅಂಬೇಡ್ಕರ್ ಕುಕ್ ಚಾನೆಲ್ಗೆ ಸ್ವಾಗತ. ದಿನಾಂಕ 5/10/2025 ಬೀದರ್ ಜಿಲ್ಲೆಯ ಬೀದರ್ ನಗರದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಬೀದರ್ ಅವರು ಆಯೋಜಿಸಿರುವ ಒಳ ಮೀಸಲಾತಿ ವರದಿಯ ಒಳಸಂಚು ವಿಚಾರ ಸಂಕಿರಣ ರಂಗಮಂದಿರ ಬೀದರ್ನಲ್ಲಿ ಶ್ರೀ 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 ಜ್ಞಾನಪ್ರಕಾಶ್ ಸ್ವಾಮೀಜಿ ಹಾಗೂ ಡಿ ಚಂದ್ರಶೇಖರ ರಯ್ಯ ಅವರ ನೇತೃತ್ವದಲ್ಲಿ ಬಲಗೈ ಜಾತಿ ಬಗ್ಗೆ ವಿಚಾರಣಾ ಸಂಕಿರಣ ಸಭೆಯನ್ನು ಮಾಡಲಾಯಿತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳಿಗೆ ಆಗುವ ಅನ್ಯಾಯ ಹಾಗೂ ಅತ್ಯಾಚಾರ, ನಾಗಮೋಹನ್ ದಾಸ್ ವರದಿಯಲ್ಲಿ ಬಲಗೈ ಸಮಾಜಕ್ಕೆ ಆಗುವ ಅನ್ಯಾಯದ ಬಗ್ಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಹಾಗೂ ಶ್ರೀ ಡಾಕ್ಟರ್ ಚಂದ್ರಶೇಖರಯ್ಯ ಅವರು ಮಾತನಾಡಿ ಅನ್ಯಾಯದ ಬಗ್ಗೆ ತಿಳಿಸಿದರು. 6% ಮೀಸಲಾತಿ ಕೊಟ್ಟಿದ್ದರೂ ಕೂಡ ನಮಗೆ ಸರ್ಕಾರ ಅನ್ಯಾಯ ಮಾಡಿದೆ. ಕಾಲಂ ಬಿದಿಂದ ಕಾಲಂ ಎಗೆ ಬಲಗೈ ಸಮಾಜಕ್ಕೆ ತರಬೇಕು ಸರ್ಕಾರಕ್ಕೆ ವಿನಂತಿ ನೀಡಿದರು. ಹಾಗೂ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮಾತನಾಡಿ ಚರ್ಚೆ ನಡೆಸಿದರು. ಈ ವೇಳೆ ಬಸವ ಕಲ್ಯಾಣದಿಂದ ವಾಯ್ಸ್ ಆಫ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು ಹಾಗೂ ಸಮ್ರಾಟ್ ಅಶೋಕ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಮೋರೆ ಹಾಗೂ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಹಾಗೂ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಕಾಂತ್ ಸುಂಟಾಣೆ, ಕರ್ನಾಟಕ ಸರ್ಕಾರ ಬಸವ ಕಲ್ಯಾಣ ತಾಲೂಕಾ ನೋಡಲ್ ಅಧಿಕಾರಿಗಳಾದ ರವೀಂದ್ರ ಶೃಂಗಾರೆ ಹಾಗೂ ದಲಿತ ಮುಖಂಡರಾದ ಪಿಂಟು ಕಾಂಬ್ಳೆ, ಸಿಕಿಂದರ್ ಶಿಂದೆ ಹಾಗೂ ಗೌತಮ್ ಜಾಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಚಂದ್ರಶೇಖರಯ್ಯನವರು ತಮ್ಮ ಜವಾಬ್ದಾರಿ ಸರ್ಕಾರದಲ್ಲಿ ನಂಬರ್ 1 ಅಧಿಕಾರಿ ಆಗಿದ್ರು ಸ್ವಾರ್ಥಿ ತನಗೋಸ್ಕರ ಬದುಕಿರ್ತಾನೆ, ಸ್ವಾಭಿಮಾನಿ ಇಡೀ ಸಮುದಾಯಕ್ಕೋಸ್ಕರ ಬದುಕಿರ್ತಾನೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಹೇಳಿದ್ದಾರೆ. ಎಲ್ಲರೂ ಸಾಯದೆ ಒಂದಿನ, ಜನಾಂಗಕ್ಕೆ ದ್ರೋಹ ಮಾಡಿ ಸಾಯನು ಅವನು ಅಂಬೇಡ್ಕರ್ ಅವರ ನಿಜವಾದ ದ್ರೋಹಿ. ನೀವು ಹುಟ್ಟು ಬಂದಂತ ಸಮುದಾಯಕ್ಕೆ, ನಿಮಗೆ ಜನ್ಮ ಕೊಟ್ಟ ಸಮುದಾಯಕ್ಕೆ ನೀವೇನಾದ್ರೂ ಮಾಡಲಾರದೆ ಸತ್ರೆ ನಿಮ್ಮ ಸಾವಿಗೂ ಕ್ಷಮೆ ಇಲ್ಲ, ನಿಮ್ಮ ಸಾವಿಗೆ ಯಾವತ್ತೂ ಕ್ಷಮೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಇದನ್ನ ಬಾಬಾ ಸಾಹೇಬ್ರು ಹೇಳಿರೋರು. ಯಾರು ತಾನು ಹುಟ್ಟಿ ಬಂದಂತ ಸಮುದಾಯದ ಏಳಿಗೆಗೋಸ್ಕರ ಅಪಮಾನ ಕಂಜದೆ, ಅವಮಾನ ಕಂಜದೆ ಎದೆ ಕೊಟ್ಟು ನಿಂತು ತನ್ನ ಸಮುದಾಯಕ್ಕೋಸ್ಕರ ದುಡಿತಾನೋ ಅವನೇ ಕರ್ತವ್ಯಶೀಲ ಧನ್ಯನು ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಹೇಳಿದರು. ಆ ಕೆಲಸವನ್ನು ಚಂದ್ರಶೇಖರಯ್ಯನವರು ಮಾಡಿರೋದ್ರಿಂದ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ತಾವೆಲ್ಲರೂ ಬೀದರ್ ಜಿಲ್ಲೆ ಅಂದ್ರೆ ಸ್ವಾಭಿಮಾನಿಗಳು ಅಂತ ನಾನು ಅನ್ಕೊಂಡಿದ್ದೇನೆ. ಸ್ವಾಭಿಮಾನಿಗಳು ಇಲ್ಲಿ ಹೆಚ್ಚು ಸ್ವಾಭಿಮಾನಿಗಳಿದ್ದಾರೆ. ಹಾಗಾಗಿ ಸ್ವಾಭಿಮಾನಿಗಳು ಸಮಾಜದ ಬಗ್ಗೆನೇ ಚಿಂತೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು ಅದರ ಬಗ್ಗೆ ಎಲ್ಲ ವಿಚಾರಗಳನ್ನ ಚಂದ್ರಶೇಖರ್ ತಿಳಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವು ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣ ಮಾಡುವಾಗ ಬೀದರ್ ಜಿಲ್ಲೆನ ಯಾಕೆ ನೆನೆಸ್ಕೊಂಡೆ ನಾನು ಅಂದ್ರೆ, ಮುಖ್ಯಮಂತ್ರಿ ಕಚೇರಿಯಿಂದ ಒಂದು ಫೋನ್ ಬರುತ್ತೆ ನಮಗೆ. ಯಾವಾಗ ಬರುತ್ತೆ ಅಂದ್ರೆ, ಬೀದರ್ನವರು ರ್ಯಾಲಿ ಮಾಡಿದ್ರಲ್ಲ, ರ್ಯಾಲಿ ಮಾಡಿದ ಸಾಯಂಕಾಲ ನನಗೆ ಜಂಟಿ ಕಾರ್ಯದರ್ಶಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಕೊಡ್ತಾರೆ. ಏನ್ ಹೇಳ್ತಾರೆ ಮುಖ್ಯಮಂತ್ರಿ ಕಚೇರಿಯಿಂದ ಅಂದ್ರೆ, ಸ್ವಾಮಿಗಳೇ ಹೇಳ್ರಿ, ನಿಮ್ ಬೀದರ್ ಜನ ಏನಾದ್ರು ಮನಸ್ಸು ಮಾಡಿ ಬೆಂಕಿ ಹಚ್ಚಿಬಿಡ್ತಾರ್ರಿ, ಅವ್ರು ಸ್ವಲ್ಪ ಹೇಳ್ರಿ ಅಂತ. ಅಂದ್ರೆ ಬೀದರ್ನಲ್ಲಿ ಹಚ್ಚಿದಂತ ಬೆಂಕಿ ವಿಧಾನಸೌಧದ ಮುಖ್ಯಮಂತ್ರಿ ಕುರ್ಚಿಗೂ ಬಿದ್ದಾಯ್ತು ಹೋಗಿ. ಹಾಗಾಗಿ ಮುಖ್ಯಮಂತ್ರಿ ಕಚೇರಿಯಲ್ಲೇ ಫೋನ್ ಬಂತಾರೆ, ಜನ ಹೇಳ್ರಿ ಬೀದರ್ನವ್ರಿಗೆ ಅಂತೇಳಿ. ಯಾಕೆಂದ್ರೆ ಅಷ್ಟು ಕಿಚ್ಚು, ಬೀದರ್ನ ಕಿಚ್ಚು ಸರ್ಕಾರ, ಮುಖ್ಯಮಂತ್ರಿಗಳೇ ಸ್ವತಃ ಅವ್ರ ಕಾರ್ಯದರ್ಶಿಗೆ ಫೋನ್ ಮಾಡಿಸಿದ್ರು. ಅದಕ್ಕೆ ನಿಮ್ಮೆಲ್ಲರಿಗೂ ಸೆಲ್ಯೂಟ್ ಮಾಡ್ತೇನೆ ನಾನು, ದಯವಿಟ್ಟು ಮುಂದೆ ಹೇಳ್ತೇನೆ.
ಅಲ್ಲಿ ನಾನು ನಮ್ಮ ಅನಿಲ್ ಬೆಲ್ದಾಳು ಮತ್ತೆ ನಮ್ಮ ಡಾಕ್ಟರ್ಗಿ ನಮ್ಮ ಪಾಸ್ವಾನು ಮತ್ತೆ ನಮ್ಮ ಬೀದರ್ನ ಎಲ್ರಿಗೂ ಒಟ್ಟಿಗೆ ಸೇರಿಸಿ ಒಂದು ದಿನ ಏನ್ ಜನ ಸತ್ತೋಗಲ್ಲ, ಊಟ ಇಲ್ಲ ಅಂದ್ರೆ ಸಾಯಲ್ಲ. ಬಾಬಾ ಸಾಹೇಬರು ಅವರ ಪತ್ರದಲ್ಲಿ ಬರೆದಿದ್ದಾರೆ ರಮಾಬಾಯಿಗೆ, ರಮಾ ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ಇಸ್ಪೀಟ್ ಎಲೆ ಆಡಕ್ಕಲ್ಲ, ಜೂಜಾಡಕ್ಕಲ್ಲ, ಬಾರ್ಗೆ ಹೋಗಕ್ಕಲ್ಲ, ಕ್ಲಬ್ಗೆ ಹೋಗಕ್ಕಲ್ಲ. ರಮಾ, ನಾನು ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ, ನಾನು ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿಗಳ ತರ ಊರಿಂದ ಆಚೆ ಇದ್ದಾರೆ ರಮಾ, ನಾಯಿಗಳು ನೀರು ಮುಟ್ತವೆ ನನ್ನ ಜನ ನೀರು ಮುಟ್ಟಂಗಿಲ್ಲ ರಮಾ, ನನ್ನ ಜನ ಗುಡಿಸದಲ್ಲಿ ಬೆಂದು ಬೂದಿ ಹಾಕ್ತಿದ್ದಾರೆ ರಮಾ, ನನ್ನ ಜನರಿಗೋಸ್ಕರ ನಾನು 18 ಗಂಟೆಗಳ ಕಾಲ ಜ್ಞಾನದ ಕುಂಡದಲ್ಲಿ ದಯಿಸ್ಕೊಳ್ತಾ ಇದ್ದೀನಿ ರಮಾ, ಇವತ್ತು ನನಗೆ ಊಟ ಇಲ್ಲ, ನನ್ನ ಹತ್ರ ರೊಕ್ಕನೂ ಇಲ್ಲ, 2 ಪೀಸ್ ಬ್ರೆಡ್ ಇದೆ, ಅದನ್ನು ತಿಂದು ಮಲಗ್ತಾ ಇದ್ದೀನಿ ಅಂತ ಪತ್ರ ಬರೀತಾರೆ. ಇವತ್ತು ನಮ್ಮ ಅಧಿಕಾರಿಗಳು, ನಮ್ಮ ನೌಕರರು ಮತ್ತು ನೀವು ನನ್ನನ್ನು ಸೇರಿಸ್ಕೊಂಡು ಏನ್ ತಿಂತಾ ಇದ್ದೀವಿ, ಏನ್ ತಿಂತಿದ್ದೀವಿ ನಾವು?